ನಮಸ್ಕಾರ ಗುರು, ನಾನೇ ನಿಮ್ಮ ಖರಾಬ್ ಕನ್ನಡಿಗ. ಸೊ ಇವತ್ತು ಏನು ಕಂಟೆಂಟು ಅಂದರೆ ಸುಮ್ಮನೆ ನಂದಿ ಹಿಲ್ಸ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ. ದೇವನಹಳ್ಳಿ ಬೀಟ್ಸು ನಂದಿ ಹಿಲ್ಸ್ ರೋಡಲ್ಲಿ ಹೋಗೋಣ, ಎಷ್ಟು ಜನ ಕಪಲ್ಸ್ ಇದಾರೆ ಅಂತ ನೋಡ್ಕೊಂಬರೋಣ ಅಂತ. ಸಂಡೆ ನೋಡೋಣ. ಆಲ್ಮೋಸ್ಟ್ ಇಲ್ಲಿ ಬಂದ್ಬಿಟ್ಟಿದ್ದೀವಿ, ಇನ್ನು ಲೆಫ್ಟ್ಗೆ ಹೋಗ್ಬೇಕು. ಮನೆ ಮೇಲೆ ಕಾರು ಟ್ಯಾಂಕ್ ಅನ್ಸುತ್ತೆ ಮೋಸ್ಟ್ಲಿ, ಅದು ಖರಾಬ ಕಟ್ಸೋರ್ಗುರು. ಪ್ಲಾಸ್ಟಿಕ್ ತರ ಕಾಣಿಸ್ತೈತೆ, ಬಟ್ ಅದು ಕಲ್ಲಲ್ಲಿ ಮಾಡಿರೋದು. ಜನರ ತಲೆ ಕಾರ್ ತರನೇ ವಿಶ್ವೇಶ್ವರ ಮ್ಯೂಸಿಯಂ ಮೇಲಿಡಬೇಕು. ನೋಡಿ ನೋಡಿ, ನಂದಿ ಹಿಲ್ಸ್ ರೋಡಲ್ಲಿ ಬೇಜಾನ್ ಬೆಟ್ಟಗಳಪ್ಪ. ನಾವು ಒಂದು ಡೌಟ್, ಆ ಬಂಡೆಗಳೆಲ್ಲ ಮನೆ ಮೇಲೆ ಬಿದ್ದೋದ್ರೆ ಏನ್ ಮಾಡೋದು? ನೋಡಿ ಇಲ್ಲಿ ಆವಾಗ್ಲಿಂದ ಬರ್ತಾ ಇದೀವಿ, ಒಂದು ಪ್ರೇಮಿಗಳು ಕಾಣಿಸ್ತಿಲ್ಲ, ಒಂದು ಕಪಾಲು ಇಲ್ಲ, ಬರೀ ಕಾರ್ಗಳೇ ಐತಿ. ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಸಾವುಕಾರ ಮಂದಿ. ಒಂದು ಕಪಾಲು ಕಾಣಿಸ್ತಿಲ್ಲ, ಒಂದು ಗಾಡಿ ಕೂಡ ಇಲ್ಲ. ನಂದಿ ಹಿಲ್ಸ್ಗೆ ಜನ ಬರ್ತಿಲ್ವಾ? ಬಿಸಿಲು ಆಗ್ಬಿಟ್ಟಿದೆ, ಅದಕ್ಕೆ ಮೋಸ್ಟ್ಲಿ ಎಲ್ಲರೂ ಪೊದೆಯಲ್ಲಿದ್ದಾರೆ. ನಂದಿ ಹಿಲ್ಸು ಆ ಕಡೆಗೆ ಐತೆ, ನಮ್ಮ ಫ್ರೆಂಡ್ ಈ ಕಡೆ ಕರ್ಕೊಂಡು ಹೋಗ್ತಾವ. ಏನೋ ಕೆಲ್ಸ ಐತಂತೆ, ಅದಕ್ಕೆ ಎಲ್ಲೋ ಬಂದ್ಬಿಟ್ಟಿದೀವಿ. ರೈನ್ ರೋಡ್ಗೆ ಹೋಗ್ತಾ ಏನೋ ಗೊತ್ತಿಲ್ಲ, ದಾರಿ ತಪ್ಪಿದ ಮಕ್ಕಳು. ಬೆಣ್ಣೆ ತರ ಹೋಗತ್ತಪ್ಪ ಎಕ್ಸ್ಪಲ್ಸ್ ಆಫ್ ರೋಡಲ್ಲಿ. ಏಯ್ ಯಾರದು? ನಾನು ಹೇಳಿದ್ದು ಬೆಣ್ಣೆ. ಮಸ್ತ್ ಆಫ್ ರೋಡಿಂಗು, ಏನು ಹೇಳಿ ಪಾ, ಫುಲ್ ಮಸ್ತಾಗಿದೆ. ಈ ತರ ಇದೆ ನಂದಿ ಹಿಲ್ಸ್ ಸುತ್ತಮುತ್ತ ಅಂತ ಗೊತ್ತೇ ಇರಲಿಲ್ಲ. ನೋಡಿ ಹೆಂಗಿದೆ. ಆಫ್ ರೋಡ್ ಪ್ರೇಮಿಗಳಿಗೆ ಬಾಡೂಟ ಇದು. ಆಕ್ಚುಲಿ ನಂದಿ ಹಿಲ್ಸಲ್ಲಿ ಎಷ್ಟು ಜನ ಪ್ರೇಮಿಗಳವ್ರೆ, ಎಷ್ಟು ಜನ ಕಾಣಿಸ್ತಾರೆ ಅಂತ ಬಂದಿದ್ದು. ಫುಲ್ ಆಫ್ ರೋಡಿಂಗು, ರೋಡೇ ಗೊತ್ತಿಲ್ಲ ನಿಜ. ಹೋಗ್ತಾನೆ ಇದೀವಿ, ಯಾವುದೋ ಒಂದು ರೋಡ್ ಹೆಂಗೆ ಕಾಣಿಸುತ್ತೆ, ಈ ಕಡೆ ಐತಾರೆ ನಡಿ ಇಷ್ಟು ಮಾಡಿಕೊಂಡು ಎಲ್ಲಿಗೋ ಬಂದ್ವಿ. ತಿರ್ಗಾ BSF ಸುತ್ತಮುತ್ತ ಎಲ್ಲ ಅವ್ರ ಝೋನ್ ಅಲ್ಲೆಲ್ಲ ಹೋಗ್ಬಿಟ್ಟಿದೀವಿ. ಏನ್ ಹೇಳಿ, ಒಂದು ಸಣ್ಣ ಬ್ರೇಕ್ ನಂತರ ಹೊರಡಿದೀವಿ. ತಿರ್ಗಾ ನೋಡೋಣ, ತಿರ್ಗಾ ಬರೀ ಆಫ್ ರೋಡ್, ಇಲ್ಲಿ ರೋಡೇ ಇಲ್ಲ. ರೋಡು ನೋಡೋಣ ಎಲ್ಲಿಗೆ ಲೀಡ್ ಮಾಡುತ್ತೆ ರೋಡು ಅಂತ. ಆದ ತೋಟದಲ್ಲೆಲ್ಲ ಹೋಗ್ತಿದೆ ರೋಡ್. ಇದು ಒಂಥರ ಕ್ರೇಜಿ ಆಗಿದೆ. ನೋಡಿ ಇಲ್ಲಿ ಅದೊಂದು ಹಳ್ಳಿ ಕೂಡ ಇದೆ, ಇಲ್ಲಿ ಹಿಂಗೈತೆ. ಬರೋದು ಬಂದ್ವಿ, ಬಂದು ಎಲ್ಲಿಗೆ ಬಂದಿದೀವಿ ನೋಡಿ, ಸಾರ್ವಜನಿಕರ ಸ್ಮಶಾನ ಅಂತೆ. ಓ ಮೈ ಗಾಡ್, ಆ ಕಡೆನ ಸ್ಮಶಾನ ಇದ್ದಿದ್ದು. ಓಕೆ ನೋಡಿ, ಕೆರೆಯಲ್ಲಿ ಗಾಡಿ ಓಡಿಸ್ತಾ ಇದೀವಿ ನಾವು. ಕೆರೆ ಇವೆಲ್ಲ ನೋಡಿ, ಎಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಮೇಲ್ಗಡೆ ರೋಡ್ ಇದೆ, ಇದು ಕೆರೆಯಲ್ಲಿ ನಮ್ಮ ದ್ವಿಚಕ್ರ ವಾಹನವನ್ನು ಓಡಿಸುತ್ತಿದ್ದೇವೆ. ಅದು ಅಂಕಲ್ ಯಾರು ನೋಡ್ಕೊಂಡು ಹೋಗ್ತವ್ರೆ ಗಾಡೀಲಿ. ಅಲ್ಲಿದೆ ಒಂದು ಬ್ರಿಡ್ಜು, ಇದೆಲ್ಲ ಕೆರೆ ನೋಡಿ ಗ್ರೂಪ್. ಫೈನಲಿ ರೋಡ್ಗೆ ಬಂದ್ಬಿಟ್ವಿ, ಯಾವುದೋ ಹಳ್ಳಿಗೆ ಬಂದ್ಬಿಟ್ವಿ ಡೈರೆಕ್ಟಾಗಿ. ಅಂತೂ ಆಚೆ ಬಂದು ಒಂದು ಚಕ್ರವ್ಯೂಹವನ್ನು ಭೇದಿಸಿ ನಿಲ್ಸ್ಕೊಂಡ್ಬಿಟ್ಟವ್ರೆ. ಅಂದರೆ ಬಾಬಾ ನೋಡ್ರಿ, ಹೆಡ್ ಆನ್ ಹೆಡ್ ಅನಿಸ್ತಾ ಇದೆ. ನೋಡ್ಕೊಂಡು ಓಡಿಸ್ಬೇಕು ಗುರು. ನಮ್ಮ ಹುಡುಗ ಮನೆ ಹತ್ರ ಬಂದಿದ್ದೆ ನೋಡಿ, ಗಸಗಸೆ ಹಣ್ಣು, ಗಸಗಸೆ ಮರ ಎಷ್ಟು ಜನ ಜ್ಞಾಪಕ ಇದೆ. ಇದು ಗಸಗಸೆ ನೋಡಿ, ಇದು ಅಂತ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದನ್ನು ತಿಂತಿರ್ಲಿಲ್ಲ. ಇದು ಹಿಂಗೆ ಬರುತ್ತಲ್ಲ ರಸ, ಇದನ್ನು ಬೇರೆಯವ್ರ ಮೇಲೆ ಹೊಡಿತಿದ್ವಿ. ಇಲ್ಲಿ ಹಿಂಗೆ ಕಾಣಿಸ್ತಿದ್ಯಾ, ಇಲ್ಲಿ ಇದು ಬೇರೆಯವ್ರ ಮೇಲೆ ಹಿಂಗೆ ಹತ್ಬಿಡೋದು ಬಟ್ಟೆ ಮೇಲೆ. ಇಲ್ಲಾಂದರೆ ಮೊಟ್ಟೆ ಹೊಡೆದಂಗೆ ಹೊಡಿಯೋದು, ಇಲ್ಲ ತಲೆಗೆಲ್ಲ ಮಾಡಿಬಿಡೋದು ಕೂದಲಿಗೆ. ನೋಡಿ ಹಿಂಗಿದೆ. ನಿಮ್ಗೆ ಯಾರಿಗಾನ ಜ್ಞಾಪಕ ಇದ್ರೆ ಇದನ್ನು ಕಮೆಂಟ್ ಮಾಡಿ ತಿಳಿಸಿ, ಗಸಗಸೆ ಇಷ್ಟನಾ ಅಂತ. ಸುಮ್ಮನೆ ಹಂಗೆ ಓಡಿಸ್ಕೊಂಡು ನನ್ನ ಫ್ರೆಂಡ್ ತೋಟದ ಹತ್ರ ಬಂದಿದ್ದೀವಿ ನೋಡಿ. ಆಹಾ ಸ್ವರ್ಗ, ಅಲ್ಲಿ ಸನ್ಸೆಟ್ ಆಗ್ತಿದೆ. ಇಲ್ಲಿ ಶಾವಂತಿಗೆ ಹೂವು ನೋಡಿ. ಇನ್ನೇನು ಬೇಕು, ಅಲ್ಲೇ ಹೈವೇ, ಅಲ್ಲಿ ಹೋಗ್ತಾ ಇರೋದಲ್ಲ ಅದು ಹೈವೇ, ಏರ್ಪೋರ್ಟ್ ರೋಡು. ಇಲ್ಲಿ ತೋಟ, ಇಲ್ಲೇ ಸನ್ಸೆಟ್ ಆಗ್ತಿದೆ ನೋಡಿ ಸ್ನೇಹಿತರೆ. ಅಪ್ಪ ನೋಡಿ ಗುರು, ಇಲ್ಲಿ ಹೂವು, ಅಲ್ಲಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಿದೆ. ಗಿಡಗಳ ಮಧ್ಯೆ, ಮರಗಳ ಮಧ್ಯೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ಸೂರ್ಯ ಆದರೆ ಇಲ್ಲಿ ಚಂದ್ರ.
ನೋಡಿ ಮಸ್ತಾಗಿ ಕಾಣಿಸ್ತದೆ. ಮನೆ ಗಿಡಗಳೆಲ್ಲ ಆಗ್ತೀವಿ, ಗಿಡ ಅಂತಿದ್ದೀನಿ, ಪಕ್ಷಿಗಳೆಲ್ಲ ಮನೆಗೆ ಹೊಂಟಿದೆ. ನಾವು ಹೊರಡಬೇಕು ಮನೆಗೆ. ಸುಮ್ಮನೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ನೋಡಿಕೊಂಡು ಸೂರ್ಯ ಅಸ್ತಮ ತಾನೇ ಹೇಳೋ ಸನ್ಸೆಟ್ಗೆ. ಸನ್ಸೆಟ್ ಆಗ್ತಿದೆ. ಓಕೆ, ಸನ್ಸೆಟ್ ಆಗ್ತಿದೆ ಅಲ್ಲ, ಮಸ್ತಾಗಿದೆ. ಇಲ್ಲೇ ನೋಡಿಕೊಂಡು ಆರಾಮಾಗಿದ್ದೀವಿ. ಗಾಡಿಯಲ್ಲಿದೆ. ಹಗಲಲ್ಲಿ ಕಣ್ಮುಂದೆ ನೀನಿರುವೆ, ഇരുಳಲ್ಲಿ ಕನಸಲ್ಲಿ ನೀ ಬರುವೆ.